ಗೈಸ್ ಫೈನಲಿ ಒಂದು ಪರ್ಚೇಸ್ ಮಾಡಿಬಿಟ್ಟೆ. ಬಂದು ಒಂದು 2 ಮಿನಿಟ್ಸ್ಗೆ ಪರ್ಚೇಸ್ ಮಾಡಿದ್ದೀನಿ. ಚೇಂಜ್ ಇಲ್ಲ ಅಂತ ಹೇಳಿದಕ್ಕೆ 20 ರುಪೀಸ್ ಕಡಿಮೆ ಆಯಿತು. ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ಸಂತೆಗೆ ಬಂದಿದ್ದೀನಿ, ಗುರುವಾರ ಕಾಡುಗುಡಿ ಸಂತೆ. ಸೊ ತುಂಬ ಜನ ಗೊತ್ತಿರುತ್ತೆ, ನಾನು ಬ್ಲಾಗ್ ಮಾಡೋಣ ಮಮ್ಮಿ ಹೋಗ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ಮಗನೇ ಹೆಂಗೆ ಸ್ವಲ್ಪ ತರಕಾರಿ ತೊಗೊಂಡ್ಬಿಡು ಅಂದ್ಕೊಂಡಿದ್ದಾರೆ. ಫಸ್ಟ್ ಟೈಮ್ ಬರ್ತಾಯಿದ್ದೀನಿ, ಗೊತ್ತಿಲ್ಲ ಏನೇನು ಸಿಗ್ತೈತೆ, ಎಷ್ಟೆಷ್ಟು ಏನು ಎತ್ತ ಅಂತ. ಬನ್ನಿ ನಿಮಗೂ ತೋರಿಸಿ. ನೋಡಿ ನೋಡಿ ತರಕಾರಿ 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 ಕ್ಯಾರೆಟ್ ಎಷ್ಟಂಟಿ ಇದು ಒಂದು ಬಟ್ಲು? 4 50 ರೂಪಾಯಾ? 1/4 kg ಎಷ್ಟು? 1/4 kg ಇದು 70 ರೂಪಾಯಿ. ಹೆವಿ ರೇಟ್ ಹೇಳ್ತಾರೆ, ನನಗಂತೂ ಗೊತ್ತಿಲ್ಲ ಎಷ್ಟು ಏನು ಎತ್ತ ಅಂತ. ನೋಡಿ ಫುಲ್ಲು ಟ್ರಾಫಿಕ್ ಜಾಮ್. ಬನ್ನಿ ಹೆಂಗೆ ಸ್ಟ್ರೀಟ್ ಥರ ತೋರಿಸಾಡ್ತೀನಿ. ಏನು ತರಕಾರಿ ತೊಗೊಳೋದು ಗೊತ್ತಾಗಲ್ಲ. ಯೂಶ್ವಲಿ ಎಲ್ಲರೂ ಕ್ಯಾರೆಟು, ಬೀಟ್ರೂಟು, ನೋಕಲ್ಲು ಅದೇ ತೊಗೊಳೋದು. ನಾನು ಅದೇ ತೊಗೊಳೋದು. ಇಲ್ಲೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ನೋಡೋದಕ್ಕೆ. ಸೊ ಇಟ್ಸ್ ಬೆಟರ್ ಟು ಮೂವ್ ಆನ್. ಇದು ಅಷ್ಟಾಗಿ ಐತೆ ನೋಡಿ. ಈ ಏರಿಯಾ ಯಾವಾಗೂ ಜಾಮು. ನನ್ನ ಬೈಕಲ್ಲೇ ಬರೋಕ್ಕೆ 1/2 hour ಆಯಿತು. ಜಸ್ಟ್ ಒಂದು 300 ಮೀಟ್ರು 400 ಮೀಟ್ರ್ ಬರೋದಕ್ಕೆ 1/2 hour ಆಯಿತು ನೋಡಿ. ಎಲ್ಲೆಲ್ಲಿ ಕ್ರೌಡ್ ಇಲ್ಲೇ ಇರ್ತಾರೆ ಇವತ್ತು. ಆಗಲೇ ಬರ್ಬೇಕಾದ್ರೆ ಹೆವಿ ಇದ್ದರು. ಈ ಸೈಡ್ ಫುಲ್ ಜಾಮು. ಈಗ ಈ ಸೈಡಿಂದ ಬರ್ತಾರೆ. ಹಿಂಗೆ ತೊಗೊಂಡ್ಲಾ ಇಲ್ಲ ಹಿಂದೆ ತೊಗೊಂಬಿಡ್ಲ? ಒಳಗಡೆ ಎಲ್ಲ ಖಾಲಿ ಆಗಿಬಿಡುತ್ತೆ. ಸೊ ನನಗೆ ಅನ್ಸಂಗೆ ಹಿಂಗೆ ಹೋಗೋ ದಾರಿನಲ್ಲಿ ತೊಗೊಂಡು ಆಮೇಲೆ ಇದು ಮಾಡ್ಕೊಂಡು ಹೋಗೋಣ ಅಷ್ಟೇ. ನಾ ಎಷ್ಟು ಈರುಳ್ಳಿ kg? ಎಷ್ಟು? 4 kilo 100. 4 kilo. ಇದು ಸೇಮಾ? 3 ಕಿಲೋನಾ? ಇದು ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬ್ರೋ. ಇದು ಕೊಡಿ 4 kilo 100 ಕೊಟ್ಬಿಡಿ. ನೋಡಿ ಹಂಗೋ ಹಿಂಗೋ ಒಂದು ತಗೊಂಡೆ. ಇದು ಆ್ಯಕ್ಚುಲಿ ದೊಡ್ಡದು ತೊಗೊಂಡ್ಬಿಟ್ಟಿದ್ದೀನಿ. ಬನ್ನಿ ಇದನ್ನು ಹಂಗೆ ಇಡಬೇಕು. ಇಟ್ಬಿಟ್ಟು ಬಂದ್ಬಿಡ್ಲಾ ಅಥವಾ ಹಂಗೆ ತೊಗೊಂಡೋಗ್ಬಿಡೋಣ ಬನ್ನಿ. ಗೈಸ್ ಫೈನಲಿ ಒಂದು ಪರ್ಚೇಸ್ ಮಾಡಿಬಿಟ್ಟೆ. ಬಂದು ಒಂದು 2 ಮಿನಿಟ್ಸ್ಗೆ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ತೊಗೊಳೋಣ? ನನಗೊಂದು ಅನಿಸುತ್ತೆ ಇದನ್ನ ಎತ್ಕೊಂಡು ತೂಕ ಜಾಸ್ತಿ ಇದೆ ವೆಯ್ಟು. ಸೊ ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಆ್ಯಂಡ್ ಮತ್ತು ತರಕಾರಿಗಳು ಹೋಗೋ ದಾರಿನಲ್ಲಿ ತೊಗೊಂಡು ಹೋಗ್ಬಿಡೋಣ ಅನ್ಸಿದೆ. ಮೈ ಗಾಡ್, ಇಲ್ಲಿಂದ ನಾನು ತುಂಬ ಹೊತ್ತು ಹಂಗೆ ವೆಯ್ಟ್ ಎತ್ಕೊಂಡು ಹೋಗ್ತಾಯಿದ್ರೆ ಅಷ್ಟೇ ಫುಲ್ಲು ಎತ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಇದು ನೋಡಿ. ಲೈನಲ್ಲಿ ತರಕಾರಿ ವೆಜಿಟೇಬಲ್ ಮಾರ್ಕೆಟ್ ಕಾಡುಗೋಡಿ ಏರಿಯಾದಲ್ಲಿ. ನೋಡಿ ಎಲ್ಲ ಬರೀ ನಾರ್ತ್ ಈಸ್ಟ್ ಜಾಸ್ತಿ ಇದ್ದಾರೆ. ಎಲ್ಲ ನೋಡಿದ್ರೂ ನಾರ್ತ್ ಈಸ್ಟ್ ಇದ್ದಾರೆ. ಆ್ಯಕ್ಚುಲಿ ನನ್ನ ಬೈಕಲ್ಲಿ ಇಟ್ಬಿಡೋಣ ಬನ್ನಿ. ಕಣ್ಣನಂತೆ ಬಿರಿಯಾನಿ ಆಂಬೂರ್ ಬಿರಿಯಾನಿ, ಅಲ್ತಾಜ್ ಬಿರಿಯಾನಿ ಹೌಸ್. ಅಪ್ಪ
ಕೈ ನೋವು ಬಂದ್ಬಿಡ್ತು 4 kg ಅಲ್ಲಿಂದ ಇಲ್ಲಿ ಎತ್ಕೊಂಬರೋದಕ್ಕೆ. ಹಿರಿ ಎತ್ತಿಟ್ಬಿಡ್ತೀನಿ ಗೈಸ್. ಈ ಕತ್ಲಲ್ಲಿ ಫೇಸ್ ಕಾಣಿಸಲ್ಲ, ಸೊ ಹಂಗಾಗಿ ತರಕಾರಿದು ಏನೈತೆ ಅದನ್ನೇ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಅಲ್ಲಿ ಪಾರ್ಕಿಂಗ್ ಬೇರೆ ಜಾಗ ಇಲ್ಲ, ಗಾಡಿ ಎತ್ಕೊಂಡು ಹೋಗೋಕ್ಕಾಗಲ್ಲ, ವ್ಲಾಗಿಂಗ್ ಎಲ್ಲ ಮಾಡಿಕೊಂಡು ಡಿಫಿಕಲ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಡೈರೆಕ್ಟಾಗಿ ಹಿಂಗೆ ಹೋಗ್ತಾರೆ ನಾ ಬನ್ನಿ. ನೋ 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 ಆ್ಯಕ್ಚುಲಿ ರೈಟ್ ಸೈಡು ತುಂಬ ಇದೆ ತರಕಾರಿ. ಎಲ್ಲೋ ಒಂದು ಎಷ್ಟಿದು? ಅರ್ಧ ಕೆ ಜಿ 30. ಅರ್ಧ ಕೆ ಜಿ ಕೊಟ್ಬಿಡಿ ಕ್ಯಾರೆಟ್, ಅರ್ಧ ಕೆ ಜಿ. ಇದು ಎಲ್ಲ ಎಲ್ಲ ಮಿಕ್ಸ್ ಕೊಟ್ಬಿಡಿ. ಇದೊಂದು ಅರ್ಧ ಕೆ ಜಿ, ಅದೊಂದು ಅರ್ಧ ಕೆ ಜಿ ಕೊಟ್ಬಿಡಿ, ಅದೊಂದು ಅರ್ಧ ಕೆ ಜಿ ಕೊಟ್ಬಿಡಿ. ಚೆನ್ನಾಗಿದೆಯಲ್ಲ? ಹ್ಞೂ ಸರಿ. ಅಲ್ಲ ಇದು ಬೀಟ್ರೇಟ್ ಹೇಳ್ತಿರೋದು. ಚಿಕ್ಕದಾಕಿ ಬೀಟ್ರೇಟು. ಅಲ್ಲ ಜಾಸ್ತಿ ದೊಡ್ಡದಾಗಿ ಹೋಯ್ತು ಅದು. ಫಸ್ಟ್ನೇದು ಮಾತ್ರ. ಮೀಡಿಯಮ್ ಇರಲಿ. ಅದು ಇದೆಷ್ಟು? ಕೊಟ್ಬಿಡಿ ಅದನ್ನು. ಅವರೇಕಾಯಿ ಎಷ್ಟು? ಕೆ ಜಿ 50. ಕಡಿಮೆ ಮಾಡ್ಕೊಳ್ಳಿ, ಒಂದು 10 ರೂಪಾಯಿ. 10 ರೂಪಾಯಿ ಇಲ್ಲ ನನ್ನ ಹತ್ರ. ಫೋನ್ಪೇ ಮಾಡಿಬಿಡ್ಲಾ? ಓಕೆ, ಥ್ಯಾಂಕ್ ಯು. 20 ರೂಪಾಯಿ ಕಡಿಮೆ ಮಾಡಿಸಿದ್ದೀನಿ ಗೈಸ್. ಚೇಂಜ್ ಇಲ್ಲ ಅಂತ ಹೇಳಿದಕ್ಕೆ 20 ರೂಪೀಸ್ ಕಡಿಮೆ ಆಯಿತು. ಸೊ ನೆಕ್ಸ್ಟ್ ಏನು ತೊಗೊಳೋದು? ಅವರೆಕಾಯಿ ನಮ್ಮಮ್ಮ 3 kg ಇದ್ರೆ ತೊಗೊಂಬ ಅಂದರು. ಸೊ ಇಲ್ಲ ಅವರೆಕಾಯಿ ನೋಡಿ, ಇಲ್ಲಿ ತೆಂಗಿನಕಾಯಿ ಇದೆ, ತೆಂಗಿನಕಾಯಿ. ಸೊ ಆಲ್ಮೋಸ್ಟ್ 100 ರೂಪೀಸ್ಗೆ ಅಷ್ಟೇ ತೊಗೊಂಡಿದ್ದು. ಮತ್ತೇನು ತೊಗೊಳೋದು? ಮೂಲಂಗಿ ಎಷ್ಟಪ್ಪಿ? 1/4 kg? ಅರ್ಧ ಕೆ ಜಿ 20 ರೂಪಾಯಿ. ಅರ್ಧ ಕೆ ಜಿ ಕೊಟ್ಬಿಡು. ನೋಡಿ ಅಪ್ಪಿ ಸೌತೆಕಾಯಿ, ಒಂದು ಸೌತೆಕಾಯಿ ಸಪ್ಪಿ ಒಂದು 20 ರೂಪಾಯಿಗೆ ಹಾಕ್ಬಿಡು. ಅಲ್ಲಿದ್ದಂಗಿದೆ ಬೇಡ ಬಿಡಪ್ಪ. ಹೋಗ್ಲಿ. ಎಷ್ಟು? 20 ರೂಪಾಯಿ. ಎಷ್ಟಿತ್ತು? 20 ರೂಪಾಯಿ ಅಲ್ಲ ಗೈಸ್? ಗೊತ್ತಾಗ್ತಾಯಿಲ್ಲ ನನಗೆ. ಗೊತ್ತಿರೋದು ಒಂದು 4 ತೊಗೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಏನು ಬರುತ್ತೆ ತರಕಾರಿ ಅಂತ ಗೊತ್ತಾಗ್ತಾಯಿಲ್ಲ. ಸೊ ಇಟ್ಸ್ ಬೆಟರ್ ಹೋಗೋದು ಚೆನ್ನಾಗಿರುತ್ತೆ ಅನಿಸುತ್ತೆ. ನೋಡಿ ಇಲ್ಲಿದೆ, ಬಟ್ ಇದನ್ನೆಲ್ಲ ನಮ್ಮ ಮನೆಗೆ ಯೂಸ್ ಮಾಡಲ್ಲ. ಬೆಂಡೆಕಾಯಿ ಎಷ್ಟು? 2 ಗುಡ್ಡೆ
ಹಾಂ 2 ಗುಡ್ಡೆ ಕೊಡ್ರಿ ಸ್ವಲ್ಪ ಹಾಕ್ಬಿಟ್ಟು. ಇದು ಬೆಂಡೆಕಾಯಿ ಚೆನ್ನಾಗಿದೆಯಲ್ಲ ಬೆಂಡೆಕಾಯಿ. ಎಸ್ ಆ್ಯಕ್ಚುಲಿ ನಾನೊಂದು 3 ಅಂಗಡಿ ಒಳಗಡೆ ನಮ್ಮಮ್ಮ ಏನೇನು ಹೇಳಿದ್ರೆ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ನಂದು ವ್ಲಾಗ್ ಕಂಪ್ಲೀಟ್ ಆಗೋಯ್ತು. ಇಲ್ಲಿಂದ ಯಾವಾಗ ಹೋದರೆ ಸಾಕು ಅಂತ ಅನಿಸ್ತಾ ಇದೆ. ಬನ್ನಿ ನೋಡೋಣ. ಆ್ಯಕ್ಚುಲಿ ಒಂದು ಸೀರಿಯಸ್ ಮ್ಯಾಟ್ರ್ ಆಗ್ಬಿಟ್ಟಿತ್ತು. ಏನಂದರೆ ಗಾಡಿ ಒಳಗಡೆ ಕೀ ಬಿಟ್ಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ದೀನಿ. ಹೋಗಿ ಒಂದು 20 ಮಿನಿಟ್ಸ್ ಬಿಟ್ಟು ಬಂದಿದ್ದೀನಿ. ಗಾಡಿ ಕೀ ಹಂಗೆ ಐತೆ. ನನ್ನ ಅದೃಷ್ಟ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಕ್ರೌಡ್ ಇದ್ದಾರೆ. ಇಷ್ಟೊಂದು ಅಂಗಡಿಗಳು ಅವರು ಇವರು ಎಲ್ಲ ಇದ್ದಾರೆ. ಯಾರು ನೋಡಿಲ್ಲ, ಯಾರೂ ಎತ್ತಿಲ್ಲ ಪಾಪ. ಅದು ಬನ್ನಿ ತೋರಿಸಿ ಎಷ್ಟು ಜಾಮ್ ಇದೆ ಅಂತ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ನೋಡಿ ಬೈಕಲ್ಲಿ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಹ್ಯಾಂಡ್ಲೇನು ಇಲ್ಲ, ಸೊ ಕೈಯಲ್ಲೇ ಹಿಡ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ನೋಡಿ, ನಿಧಾನಾಗಿ ಹೋಗೋಣ ಬನ್ನಿ. ನೋಡಿ ಇಲ್ಲಿಂದ ಎಷ್ಟು ದೂರ ಹೋಗ್ಬೇಕಂತ, ಹಂಗೆ ಬನ್ನಿ. ನೋಡಿ ಗಾಯ್ಸ್ ಟ್ರಾಫಿಕ್ ಹೆಂಗಿದೆ ಅಂತ. ಸಂತೆ ಬೀದಿಯಲ್ಲಿ ಸಂತೆ. ಆ್ಯಕ್ಚುಲಿ ಒಂದು ಡೈಲಾಗ್ ನೆನ್ಪು ಬರ್ತಾಯಿದೆ ನನಗೆ. ನಮ್ಮ ಏರಿಯಾ ಹುಡುಗ ಬಂದ್ಬಿಟ್ಟು ಹೇಳ್ತಾನೆ, ಅಂತ ಹೇಳ್ದೆ. ಅಪ್ಪಯ್ಯ ಅದನ್ನ ಹಾಕಲ್ಲೇ ಅಂತಾನೆ ಹುಡುಗನು. ಅದು ನೆನ್ಪು ಬಂದ್ಬಿಡ್ತು. ಆ್ಯಕ್ಚುಲಿ ನನ್ನ ಜೊತೆನೇ ಇರ್ತಾನೆ ಹುಡುಗನು. ನೋಡಿ ಹಿಂಗೆ ಗೊತ್ತಿರೋರು ಯಾರಾದ್ರು ಇದ್ದರೆ ಕಂಡಿಡ್ಕೊಂಡ್ಬಿಡ್ರಿ, ಇಲ್ಲೇ ಲೋಕಲ್ ಆಗಿರೋರು. ನಿಮ್ಮನ್ನು ನೀವು ಯಾರಾದರೂ ನೋಡಿದ್ರೆ ಹಂಗೆ ಕಮೆಂಟ್ ಹಾಕ್ಕೊಂಡ್ಬಿಡ್ರಿ. See guys, how crowd is there. ನಾನು ನೋಡ್ತಾ ಇದ್ದೀನಿ, ನಂಗೆ ಗೊತ್ತಿರೋರು ಯಾರಾದರೂ ಇದ್ದಾರಾ ಅಂತ. Is there anybody? ಕೊರಳೂರು ನೋಡಿ ಹ್ಯಾಟ್ಸ್ ಎಲ್ಲ ಇದೆ. ಹ್ಯಾಟ್ಸು, ಡ್ರೆಸ್ಸಸ್ಸು ಸಂತೆಯಲ್ಲಿ 100 ರೂಪೀಸ್ ಟು 100 ರೂಪೀಸ್ ಇರುತ್ತೆ ಮೇ ಬಿ. ಆ್ಯಂಡ್ ಇಲ್ಲಿ ಹೂಕೋಸು, ಬೆಳ್ಳುಳ್ಳಿ, ಗಾರ್ಲಿಕ್. ದೆನ್ ಇಲ್ಲಿ ಶರ್ಟ್ಸು ಪ್ಯಾಂಟ್ಸು ಕಡಿಮೆ ರೇಟ್ ಒಳಗಡೆ. ಆನಿಯನ್ ನೋಡಿ. ಶ್ರೀನಿವಾಸ ಥಿಯೇಟ್ರ್ ಸ್ವಲ್ಪ ದಿನ ಆದಮೇಲೆ ನನ್ನ ಸಿನಿಮಾ ಕೂಡ ಈ ಥಿಯೇಟ್ರ್ ಒಳಗಡೆ ಬರುತ್ತೆ. ಐ ಹೋಪ್ ಇಟ್ ವಿಲ್ ಹ್ಯಾಪನ್ ಸೂನ್. ಸೊ ಗೈಸ್ ನೋಡಿ ಕಂಪ್ಲೀಟ್ ವ್ಲಾಗ್ ಥರ ಮೋಟೋ ವ್ಲಾಗ್ ಥರ ಆಗ್ಬಿಡ್ತು. ಹೋಲ್ಡರ್ ಒಂದಿಲ್ಲ, ಕೈಯಲ್ಲೇ ಹಿಡ್ಕೊಂಡು ಹೋಗ್ತಿದ್ದೀನಿ. ಲೆಫ್ಟ್ ಹ್ಯಾಂಡಲ್ಲಿ ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ, ಫೋನ್ ಹಿಡ್ಕೊಂಡಿದ್ದೀನಿ. ರೈಟ್ ಹ್ಯಾಂಡಲ್ಲಿ ಡ್ರೈವ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ನೋಡ್ತಾ ಇರೋ ನೀವು ಯಾರು ಮಾಡೋಕ್ಕೆ ಹೋಗ್ಬಿಡ್ರಿ ಆ ಥರ. ಇಟ್ಸ್ ವೆರಿ ರಿಸ್ಕಿ. ಏನಂದರೆ ಕೈ ನೋವು ಬಂತು. ಇಲ್ಲಿ ಟ್ರಾಫಿಕ್ ಇರಲ್ಲ, ಏನಿರಲ್ಲ, ಬಟ್ ಕೈ ನೋವು ಬರುತ್ತೆ. ಅದಕ್ಕೆ ಎಕ್ಸಸೈಸ್ ಮಾಡಬೇಕು ಡೈಲಿ. ಸೊ ಯಾರೋ ಗೊತ್ತಿರೋರು ಕಾಣಿಸ್ದಂಗಿದ್ರು. ಬನ್ನಿ ಗಾಯ್ಸ್, ಬನ್ನಿ ಜನರೇ, ಬನ್ನಿ. ಅಲ್ಲೇ ಟೆಂಪಲ್ ಇದೆ ಜನರೇ, ಬನ್ನಿ. ಕೀರ್ತಿ ಜಾಮ್ ಜಾಮು ಇಟ್ಸ್ ನಾಟ್ a gulab jamun. ನೋಡಿ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಬಂದ್ಬಿಟ್ರೆ ಮತ್ತೆ ಇನ್ನೂ ಕೂಡ ಇಲ್ಲೂ ಕೂಡ ಇದೆ. ನೋಡಿ ಗೈಸ್ ಏನಿದು, ವಾಟ್ ಹ್ಯಾಪನ್ ಹಿಯರ್. ನಿಂಬೆಹಣ್ಣಿದೆ, ಎಳ್ನೀರಿದೆ. ಮಧ್ಯರಾತ್ರಿ ಕೆಲಸ. I'm a singer actually nowadays. ನೋಡಿ ಇಲ್ಲೊಂದು ಇದಿದೆ ಫುಡ್ ಕೋರ್ಟ್ ಥರ, ಬಟ್ ಇಲ್ಲಿ ಕ್ರೌಡೇ ಇರಲ್ಲ. ಥರ್ಸ್ಡೇ ಕೂಡ ಇಲ್ಲ ಅಂದರೆ, ಗುರುವಾರ ಕೂಡ ಇಲ್ಲ ಅಂದರೆ ಮತ್ತೆ ಅದು ಎಂಥ ಇದು ಅಂತ ಗೊತ್ತಾಗ್ತಲ್ಲ. ನಾವು ಮಾಡೋಣ ಅಂತ ನೋಡೋದ್ರಲ್ಲಿ ಕೆಫೆ, ಬಟ್ ಮಾಡಿದರೆ